ಸಾವುಕಾರ್ರೆ ಕೈಯಾಗ ದುಡ್ಡು ಉಳಿದಿಲ್ಲ. ಸಂಜೆವರೆಗೂ ದೋ ಅವಡೆ ಆ ಹಳ್ಳಿ ಕಟ್ಟಲಿ ഞാൻ ಕಾಯ್ತಾ ಇರ್ತದೆ. ಏನಾದ್ರೂ ಅರೇಂಜ್ಮೆಂಟ್ ಮಾಡು. ಅವ್ರಿಗೆ ಇಸ್ಪಿಟ್ ಆಟದ ಚಂದಿಲ್ದಿದ್ರೆ ನನ್ನ ಮಗಳು ಸಾಯ್ತಾ ಇರ್ಲಿಲ್ಲ. ನಿಂದೆ ತಪ್ಪು ಅಂತ ಇಡೀ ರಾತ್ರಿ ರುದ್ರಾಣಿ ಚಚ್ಬಿಟ್ಟೆ. ಪಾಪ ಒತ್ತರ ಆಗೋಟೊತ್ತಿಗೆ ಅದ್ ಬಾವಿಗೆ ಹಾರ್ಕೊಂಡ್ಬಿಟ್ಟಿತ್ತು. ಊರ್ನಾಗೆ ಹಿಂಗೆ ಎಷ್ಟೋ ಜನ ಬಸ್ರಾಗವ್ರೆ. ನರ್ಸಿ ತಾವ ಮತ್ ತಕೊಂಡು ಬಸ್ ಇಳಿಸ್ಕೊಂಡವ್ರೆ. ಒಂದೊಂದಪ್ಪ ಅನ್ಸ್ತೈತೆ ಹಂಗೆ ಮಾಡಿದಿದ್ರೆ ನಮ್ ರುದ್ರಾಣಿನೂ ಹುಡ್ಕತಿತ್ತ ಏನೋ ಅಂತ. ಹಂಗ್ ಮಾಡೋದ್ ಸರಿನಾ ನಂಜವರೇ? ಅವ್ರ ಕಣ್ಣು ಪಾರ್ವತಿ ಮ್ಯಾಕಿತ್ತು. ಅಪ್ಪಿ ತಪ್ಪಿ ಹೆಂಗ ಅವ್ರ ರುದ್ರಾಣಿ ಬಲಿಯಾಗ್ಬಿಟ್ಲು. ನಂಜವರೇ, ಇನ್ಮ್ಯಾಕೆ ಪಾರ್ವತಿನ ಕಣ್ಣ ಕವಲಾಗ ನೋಡ್ಕೊಬೇಕು. ಒಳಗಡೆ ಮಲ್ಕೊಂಡ್ರೆ ನಿಂತು ಬರಲ್ಲ. ಅಂಗ್ಲದಾಗ ಮಲ್ಕೊಂಡ್ರೆ ಅದಕ್ಕೆ ಗಾಳಿ ಬೀಸ್ತಾ ನೋಡ್ಬೇಕು. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಿದ್ದೆ ಬಂತಾ? ಹೌದು, ನಿದ್ದೆ ಮಾಡ್ತಿದ್ದೀನಿ. ಆ ರುದ್ರಾಣಿ ಕತೆ ನೆನೆಸ್ಕೊಂಡ್ರೆ ನಂಗೆ ಹೆದರಿಕೆ ಆಗುತ್ತೆ. ಅಯ್ಯೋ ಪಾಪ, ಸಣ್ಣ ವಯಸ್ಸಲ್ಲೇ ತೀರ್ಕೊಂಡ್ಲು. ಅಪ್ರಾಪ್ತ ವಯಸ್ಸಲ್ಲಿ ತೀರ್ಕೊಂಡ್ರೆ ಸ್ವರ್ಗ ಸಿಗಲ್ವಂತೆ, ಪಿಶಾಚಿಗಳಾಗಿ ಉಳಿತಾರಂತೆ. ನಿಮ್ಮ ಸ್ವರ್ಗದ ಮನೆ ಹಾಳಾಯ್ತು. ಯಾರು ಕಂಡಿಲ್ದೇನೆ ಸ್ವರ್ಗ ಕಟ್ಕೊಂಡು ಏನಾಗಬೇಕು? ರುದ್ರಾಣಿ ಪಿಶಾಚಿಯಾಗಿ ಬಂದರೆ ಸರ್ವಕ ಸಂತೋಷನೇ ಪಡ್ತಾಳೆ. ಪಿಶಾಚಿ ರೂಪದಲ್ಲಾದ್ರೂ ಮಗಳ ಮನೆ ಸ್ವರ್ಗ ಅಂತೆ, ಪಿಶಾಚಿ ಅಂತೆ. ನಿಮ್ಮ ಈ ಕಂತೆ ಪುರಾಣನ ಕಟ್ಟಿ ಎಸಿರಿ. ನಾನು ಹೆದರಿಕೆ ಆಗ್ತಿದೆ ಅಂದಿದ್ದು ನಮ್ಮೂರಲ್ಲಿ ಬೆಳೀತಿರೋ ಶನಿ ಸಂತಾನದ ಬಗ್ಗೆ. ಶನಿ ಸಂತಾನನ? ಎಲ್ಲಿದೆಯದು? ರುದ್ರಾಣಿನ ಸಾಯಿಸಿದ್ರಲ್ಲ ಅಂತೋರು. ಅಯ್ಯ, ಮತ್ತೆ ನೀನು ರಗಳೆ ತೆಗಿಬಿಡ್ದೆ. ನನಗೆ ನಿಂತು ಬರ್ತಿದೆ, ಬೆಳಗ್ಗೆ ಮಾತಾಡೋಣ. ನಿಮಗೂ ಒಬ್ಳು ಮಗಳಿದ್ದಾಳೆ ಗೊತ್ತಾ? ನೋಡ, ರಾತ್ರಿ 12 ಗಂಟೆಲಿ ಇಂಥ ಪ್ರಶ್ನೆ ಕೇಳಿದ್ರೆ ಸಿಟ್ಟು ಬರುತ್ತೆ ನಂಗೆ. ಆ ಪಾಪಿಗಳು ಕಣ್ಣು ಬಿದ್ದಿದ್ದು ನಮ್ಮ ಪಾರ್ವತಿ ಮೇಲಂತೆ.
ಯಾರು ಮಾಡಿದ ಪುಣ್ಯನು ಅವಳು ಉಳ್ಕೊಂಡ್ಲು. ಆ ಕಾಶಿಂ ಪಟ್ಟಿನ ಊರು ಬಿಟ್ಟು ಓಡಿಸೋ ಆಯ್ತಲ್ಲ, ಇನ್ಯಾಕೆ ಯೋಚನೆ? ಒಬ್ಬ ಸಾವುಕಾರ ಹೋದ್ರೆ ಇನ್ನೊಬ್ಬ ಸಾವುಕಾರ ಹುಟ್ಕೋತಾನೆ. ನಿನ್ನ ಮಗಳು ಬಾರಿ ತ್ರಿಲೋಕ್ ಸುಂದ್ರಿ ನೋಡು, ಊರಲ್ಲಿ ಇರೋರೆಲ್ಲ ಅವಳ ಮೇಲೆ ಕಣ್ಣು ಹಾಕೋಕೆ. ಹೋಗಿ ಬಿದ್ಗ, ನನಗೆ ನಿದ್ದೆ ಬರ್ತಿದೆ, ಮಲ್ಕೋಬೇಕು. ಎಂತ ತಂದಿರಿ ನೀವು? ಊರಲ್ಲಿ ಇಷ್ಟೆಲ್ಲ ಅನಾಚಾರ ನಡೀತಾ ಇದೆ, ನಿಮಗ್ ಮಾತ್ರ ಮಗಳ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆ ಇಲ್ವಲ್ಲ? ಆಯ್ತಮ್ಮ, ಆಯ್ತು, ನಾನು ಕೆಟ್ಟಂತಾನೆ ಒಪ್ಕೊಂಡೆ. ಇನ್ನಾರು ಮಲ್ಕೋಬೋದಾ? ನೀರ್ ಯಾಕೆ ಚೆಲ್ತಿದ್ಯಾ? ನೀರಾ? ನಾನೇ ನೀರ್ ಹಾಕ್ಲಿಲ್ಲ. ಮತ್ತೆ ಈ ಬರಗಾಲದಲ್ಲಿ ಮಳೆ ಬರುತ್ತೆ, ಆಕಾಶದಲ್ಲಿ ಅಯ್ಯ ಮಳೆ ಹನಿ ಬೀಳ್ತಿದೆಯಲ್ಲೇ. ಮಳೆ ಹೋಗುದು, ನೀನ್ ಹೋಗು. ಹೋಗುದು, ಸಮುದ್ರಕ್ಕೆ ಸೇರ್ಕೊ. ನೀನು ಜೊತೆ ಹೋಗು. ಅಲ್ಲೋಡು, ಹೋಗೆ. ಐನೂರು ಗುಡಿಗೆ ಬೆಂಕಿ ಬಿದ್ದಿರ್ಬೇಕು, ಹೋಗಿ ನೋಡ್ಕೊಂಬರೋಣ. ಬಾ. ಬಾಗಿಲು ತೆಗ್ದಿದ್ದ ಕಣು, ನೋಡುವ ಬಾ. ಹೇ ಬಾ, ಅವನೇನಾದ್ರೂ ನಮ್ಮ ಹಿಡ್ಕೊಂಬಿಟ್ರೆ ಮೇಲಿಂದ ಹೋಗಿ ನೋಡೋಣ. ಬಾ. ಯಾರದು? ಯಾರು? ಅಯ್ಯೋ ಐನೂರು. ಅಯ್ಯೋ ತಾತ, ರಾಮಣ್ಣನ? ಚಂದಾಕಿದ್ಯಪ್ಪ? ಹ್ಞೂ ತಾತ. ನೀನ್ ಯಾವಾಗ ಬಂದಿ ತಾತ? ನಿನ್ನೆ ರಾತ್ರಿ ಬಂದೆ ಕಣಪ್ಪ. ಹೌದಾ? ನಾನು ಈಗಲೇ ಹೋಗಿ ಅಮ್ಮಂಗೆ ಹೇಳಿ ಬರ್ತೀನಿ. ಅಯ್ಯ ತಾತ ಬಂದ್ರು. ಐನೂರು ಬಂದ್ರು. ಅಯ್ಯ ತಾತ ಬಂದ್ರು. ಐನೂರು ಬಂದ್ರು. ಅಯ್ಯ ತಾತ ವಾಪಸ್ ಬಂದಿದ್ದಾರೆ. ಅಯ್ಯ ತಾತ ವಾಪಸ್ ಬಂದಿದ್ದಾರೆ. ಅಯ್ಯ ತಾತ ವಾಪಸ್ ಬಂದಿದ್ದಾರೆ. ಐನೂರು ಬಂದಾರೆ. ಐನೂರು ಬಂದಾರೆ. ಐನೂರು ಬಂದಾರೆ ತಾತ. ಐನೂರು ಬಂದಾರ. ಐನೂರು ಬಂದಾರೆ. ಐನೂರೇ, ಐನೂರೇ. ಯಾರದು? ಹಾಟ್ ಬಿದ್ದ ಬುದ್ಧಿ. ಐನೂರು ಬಂದವ್ರೆ ಅಂತ ನಮ್ಮ ವೈಕ್ಲಿ ಹೇಳ್ತಿದ್ದಕ್ಕೆ ಓರ್ ಬಂದ್ಬಿಟ್ಟೆ. ಚಂದಾಕಿದ್ದೀರಾ? ಆ ಶಿವನ ಆಶೀರ್ವಾದ ಇಷ್ಟು ಮಟ್ಟಿಗೆ ಇವನೇ. ಯಾರಿಗೂ ಹೇಳದೆ ಊರ್ ಬಿಟ್ಟು ಹೊಂಟೋದ್ರಲ್ಲ ಐನೋರೆ, ನಮ್ಮ ಮೇಲೆ ಏನಾರ ಸಿಟ್ಗಿಟ್ ಬಂದಿತ್ತಾ? ಶಿವ, ನಿಮ್ ಯಾಕೆ ಸಿಟ್ಟು ಮಾಡ್ಕೊಂಡಿದ್ರೆ ನಾನು ವಾಪಸ್ ಬರ್ತಾ ಇದ್ನ? ನಾನು ಹೇಳಿ ಕೇಳಿ ಜಂಗಮರಿಂದಾದ್ರೂ ಸಿಟ್ಟು ಮಾಡ್ಕೊಂಡಾರ? ನೀವು ಪಾಪ ಮಾಡ್ಕೊಂಡ್ರು ತಪ್ಪಿಲ್ಲ ಬಿಡಿ. ನಮ್ಮ ಊರವರು ದಗಲ್ಬಾಜಿಗಳು.
4 ದಿನ ನೀವು ಊರಾಗಿಲ್ಲ ಅಂದ್ರೆ ನೀವು ಮೂಟ್ಯಾಗಿ ಮಡಗಿರೋ ರಾಗಿ ಬ್ಯಾಳೆ ಕಾಯಿ ಎಲ್ಲ ರಾತ್ರಿ ಕೊದ್ದು ಬಿಡುತ್ತಾ? ಅದು ನನ್ನ ದಿನಸಿ ಅಲ್ಲ ಪಟೇಲ್ರೆ, ಊರ್ನವರು ಕಂತೆ ಭಿಕ್ಷೆ ಅಂತ ಕೊಟ್ಟಿದ್ದು, ಅವರೇ ವಾಪಸ್ ತಗೊಂಡ್ರು ಅಷ್ಟೇ. ನಾನು ಯಾತ್ರೆಯಲ್ಲಿದ್ದಾಗ ಊರಾಗೆ ಬರ ಬಂದೈತೆ ಅಂತ ಗೊತ್ತಾಯ್ತು. ನಾನು ಎಷ್ಟು ಪೇಚಾಡ್ದೆ ಗೊತ್ತಾ? ನೀವು ಹೊಟ್ಟೆಗಿಲ್ದಿರ ಒದ್ದಾಡ್ತಿರೋ ಏನೋ, ನಾನು ಮೂಟೆ ರಾಗಿನ ಗುಡಿಲಿಟ್ಟು ಬಂದ್ಬಿಟ್ಟಿದ್ದೀನಲ್ಲ ಅಂತ. ನಿನ್ನೆ ರಾತ್ರಿ ಗುಡಿಗೆ ಬಂದು ಕಡ್ಡಿಗೀರ್ ನೋಡ್ತೀನಿ, ಒಂದು ಕಾಳು ರಾಗಿನೂ ಇಲ್ಲ. ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು. ನಾನು ಸುತ್ತಕೊಳ್ಳೋ ಪಾಪ ಕಳೀತಲ್ಲ ಅಂತ ನಿರಾಳ ಆಯಿತು. ಆ ಶಿವ ನಾನು ಕಾಪಾಡ್ಬಿಟ್ನಲ್ಲ ಅಂತ. ಐನೋರೆ, ರಾತ್ರಿ ಊಟಕ್ಕೆ ಏನ್ ಮಾಡ್ಕೊಂಡಿದ್ರಿ? ದಾರಿಲಿ ಬರೋವಾಗ ಯಾರೋ ಹೊಸಿ ಇಟ್ಕೊಟ್ರು, ಬೇಯಿಸ್ಕೊಂಡು ತಿಂದೆ. ಐನೋರ್ಗೆ ಇರ್ಲಿ ಅಂತ ನಾನು ಹೊಸಿ ರಾಗಿ ತಂದೀವಿ, ಒಪ್ಪಿಸ್ಕೊಂಡು ಅರ್ಸ್ಬೇಕು. ಲೇ ಕೊಡ್ಲಾ? ಶಿವ ಒಳ್ಳೇದು ಮಾಡಲಿ, ಹೋಗ್ಬನ್ನಿ. ಇಷ್ಟು ವರ್ಷ ಎಲ್ಲಿಗೆ ಹೋಗಿದ್ರೆ ಏನೋರೆ? ಕಾಶಿಗೆ ಹೋಗಿದ್ದೆ, ಇಲ್ಲಿ ಗಂಟ ಅಲ್ಲೇ ಇದ್ಬಿಟ್ಟೆ. ಕಾಶಿಗ? ಯಾಕೆ ಹೋಗಿದ್ರೆ ಏನೋರೆ? ಏನಾರು ಹರಕೆ ಗಿರ್ಕೆ ಇತ್ತ? ಇಲ್ಲ ಇಲ್ಲ, ಕಾಲು ಹೋಗ್ತಿದ್ದಂಗೆ ಹೋಗ್ತಾ ಇದ್ದೆ. ಕಾಶಿಗೆ ಹೋಗೋರು ಒಂದಿಬ್ಬರು ಸಿಕ್ಕರು. ಕಾಶಿ ವಿಶ್ವನಾಥನ ದರ್ಶನನಾದರೂ ಮಾಡ್ಕೊಂಬರುವ ಅಂತ ಹಂಗೆ ಹೊಂಟೆ. ನಾನು ಉಪನಯನ ಆದಾಗಿಂದ ಕಾಶಿ ಕಾಶಿ ಅಂತ ಜಪ ಮಾಡ್ತಾನೆ ಇದ್ದೀನಿ, ಇನ್ನೂ ಹೋಗೋಕ್ಕಾಗಿಲ್ಲ. ಇರಲಿ ಬಿಡಿ, ನಾನು ಕಾಶಿಗೆ ಹೋಗ್ತಿದ್ರು ಕಾಶಿ ನೋಡ್ಕೊಂಬಂತವ್ರಿಗೆ ಕಾಣೋ ಪುಣ್ಯನಾರು ಸಿಕ್ತಲ್ಲ, ಅಷ್ಟೇ ಸಾಕು. ಶರಣು ಐನರ. ಶರಣು ಮಲ್ಲಣ್ಣ. ನೀವು ವಾಪಸ್ ಬಂದಿದ್ದು ಬಹಳ ಸಂತೋಷ ಆಯ್ತು. ಐನವ್ರೆ, ನೀವು ಊರ್ ಬಿಟ್ಟು ಹೊಂಟೋದ್ರಿ, ಮಳೆನೂ ಹೊಂಟೋಯ್ತು. ನೀವು ಬಂದ್ರಿ, ಮಳೆನೂ ಬಂತು. ಸುಮ್ಕಿರ್ಕಣವ. ಹೌದು ಐನರ, ಮಳೆ ಹೋಗಿ 2 ವರ್ಷ ಆಯ್ತು. ತುಂಬಾ ಕಷ್ಟ ಅನ್ಭವಿಸ್ಬಿಟ್ವಿ. ಊಟ ಮಾಡ್ಲಿಕ್ಕೆ ರಾಗಿ ಇಲ್ಲ, ಕುಡಿಯೋಕೆ ನೀರಿಲ್ಲ. ಐನೋರ್ಗೆ ನಗ್ತಾ ನಗ್ತಾ ಭಿಕ್ಷೆ ಹಾಕಿದ್ರೆ ಈ ಗತಿ ಬರ್ತಿತ್ತ? ಊರವರೆಲ್ಲ ಬೋಟ್ ಕಳಿಸ್ಬಿಟ್ರು, ಅದಕ್ಕೆ ಬರಗಾಲ ಬಂತು. ಸಾಧು ಸಂತರು ಅಂದ್ರೆ ಸಾಮಾನ್ಯನಾ? ಅವ ಬರ ನಮ್ಮ ಊರಿಗೆ ಮಾತ್ರ ಬಂದಿಲ್ಲ, ಇಡೀ ಮೈಸೂರು ರಾಜ್ಯಕ್ಕೆ ಬಂದೈತೆ. ನಾನು ಹೋದ್ಮ್ಯಾಕ್ ಬರ ಬಂತು ಅನ್ನೋದು ನಮ್ಮ ಮೂಢನಂಬಿಕೆ ಕಣವ. ನಂಜವ್ವ, ಅಯ್ಯೋ ಅಯ್ಯೋ ಧ್ವನಿ ಇದ್ದಾಗಿದೆ. ಏನು? ನಂಜವ್ವ, ನಂಜವ್ವ, ಐನೋರೆ, ಚೆನ್ನಾಗಿದ್ದೀರಾ? ಏನೋ ಇದೀನವ್ವ ಇಷ್ಟ್ರ ಮಟ್ಟಿಗೆ. ನೀವು ಬಂದಿದ್ದೀರಿ ಅಂತ ರಾಮಣ್ಣ ಆಗಲೇ ಬಂದು ಹೇಳ್ದ. ವಿಷಯ ಕೇಳಿದ ತಕ್ಷಣ ಓಡ್ ಬಂದು ನಿಮ್ಮನ್ನು ನೋಡಬೇಕು ಅನ್ನಿಸ್ತು. ಆದರೆ ನಾನೇ ಬೇಕು ಅಂತ ಬರಲಿಲ್ಲ ಐನೋರೆ. ನನ್ನಿಂದಾನೇ ಅಲ್ವಾ ನಿಮಗೆ ಕೆಟ್ಟ ಹೆಸರು ಬಂದಿದ್ದು, ನೀವು ಊರು ಬಿಟ್ಟು ಹೋಗಿದ್ದು ಎಲ್ಲ. ಅದಕ್ಕೆ ಮತ್ತೆ ಅಂಥದ್ದೇ ಒಂದು ಘಟನೆ ಪುನರಾವರ್ತನೆ ಆಗದೆ ಇರಲಿ ಅಂತ ಬರಲಿಲ್ಲ. ನಿನ್ನಿಂದ ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ಊರು ಬಿಡ್ನಿಲ್ಲವ. ನನ್ನಿಂದ ನಿನಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೊಂಟೋದೆ. ಅದಕ್ಕೆ ನೋಡು, ಇಲ್ಲಿ ಜಗಲಿ ಮ್ಯಾಗ ಹಿಂಗೆ ಕುಂತೀವಿ, 4 ಜನಕ್ಕೆ ಕಾಣೋ ಹಂಗೆ. ನಿನಗೆ ಒಂದು ಸಂತೋಷ ಸುದ್ದಿ ಹೇಳೋದೈತೆ, ಅದಕ್ಕೆ ಬಿರ್ಬಿರ್ನ ಓಡ್ ಬಂದೆ. ಅಲ್ಲಿ ಬಂದು ಕುಂತ್ಕೊಳ್ಳವ, ಹೇಳ್ತೀನಿ. ಕಾಶಿನಾಗೆ
ಗಂಗಾ ನದಿ ದಡದಲ್ಲಿ ಹನುಮಾನ್ ಘಾಟ್ ಅಂತ ಒಂದೈತೆ. ಅಲ್ಲಿ ಪೂಜೆ ತಿಥಿ ಕರ್ಮ ಎಲ್ಲ ಮಾಡ್ತಾರೆ. ಅಲ್ಲಿ ತುಂಬಾ ಜನ ಬ್ರಾಹ್ಮಣರು ಸೇರಿರ್ತಾರೆ. ಅದ್ರಾಗ ಪುರೋಹಿತರು ಅದೇನ್ ಕಳೆನವ, ಒಳ್ಳೆ 6 ಅಡಿ ಎತ್ತರ, ಅಜಾನುಬಾಹು, ಕಂಚಿನ ಕಟ್ಟ. ಅವ್ರ ಮಂತ್ರ ಹೇಳ್ತಾ ಇದ್ರೆ ಇಡೀ ಹನುಮಾನ್ ಘಾಟೆ ಗುಮ್ಮನ್ಬಿಡ್ತದವ. ಅವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ನನ್ಗನ್ನಿಸ್ತು. ಯೋಚನೆ ಮಾಡಿದೆ, ಪಟ್ ಅಂತ ಹೊಳೀತು. ಅವ್ರು ಯಾರು ಗೊತ್ತಾವ? ಯಾರೇನೋರೆ? ಕಂಟಿ ಚೋಯಿಸ್ರು ಕಣವ. ಏನು ಅಪ್ಪಯ್ಯನ? ಹ್ಞೂ ಕಣವ, ನಿಮ್ಮ ಅಪ್ಪಯ್ಯ ಅವ್ರೆ. ನಮ್ಮ ಅಪ್ಪಯ್ಯ ಇನ್ನು ಬದುಕಿದಾರ? ಹಂಗಾರೆ ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ ಸುದ್ದಿ ಸುಳ್ಳ? ನೀವು ನಮ್ಮ ಅಪ್ಪಯ್ಯನ ಮಾತಾಡ್ಸಿದ್ರ? ಏನ್ ಹೇಳಿದ್ರು? ಏನಾದ್ರು ಕೇಳಿದ್ರ? ಅವ್ರ ತಾವ ಮಾತಾಡೋದೇ ಕಷ್ಟ ಆಗೋಯ್ತವ. ಒಂದ್ಸಲ ನದಿ ದಡದಾಗೆ ಇಡೀ ದಿನ ಕಾದ್ ಕುಂತ್ಬಿಟ್ಟೆ. ಸಂಜೆ ಹೊತ್ತಿಗೆ ಬಂದ್ರು. ನೀವು ಕಂಟಿ ಜೋಯಿಸ್ರಲ್ವಾ ಅಂತ ಕೇಳಿದೆ. ಕನ್ನಡನೇ ಅರ್ಥ ಆಗದೆ ಇರೋಂಗ ಆಡ್ಬಿಟ್ರವ. ಹಿಂದಿನಾಗೆ ಮಾಲೂಮ್ ನೈ ಅಂತ ಕೈ ಆಡಿಸ್ಬಿಟ್ಟು ಒಂದೇ ಹೋಗ್ಬಿಟ್ರು. ಮತ್ತ ಆಮೇಲೆ ಅವ್ರು ನಿಮಗ್ ಸಿಗ್ಲೇ ಇಲ್ವಾ? ನಾನ್ ಬಿಡ್ತೀನ ನಂಜವ್ವ. ಕಾಶಿ ಎಲ್ಲ ಹುಡುಕಿ ಹುಡುಕಿ ಪತ್ತೆ ಮಾಡ್ಬಿಟ್ಟೆ. ನಾನು ರಾಮಚಂದ್ರದವನು ಅಂತ ಹೇಳಿದೆ. ಅವ್ರ ನಂಬಿಕೆನೇ ಬರ್ಲಿಲ್ಲ. ಯಾರೋ ಪೊಲೀಸ್ನವರು ಮಾರ್ವ್ಯಾಸ್ದಾಗ ಬಂದು ತನ್ನನ್ನು ಹಿಡ್ಕೊಂಡು ಹೋಗೋಕೆ ಬಂದವ್ರೆ ಅಂತ ತಿಳ್ಕೊಂಡಿದ್ರು. ಅವ್ರಿಗೆ ಸರಿಯಾದ ನಂಬಿಕೆ ಬರೋ ಹಂಗೆ ಮಾಡೋ ಹೊತ್ತಿಗೆ ನಾನು ಕಲ್ತ ಬುದ್ಧಿ ಎಲ್ಲ ಖರ್ಚಾಗೋಗ್ಬಿಡ್ತು. ನೀವು ನಮಗ್ ತುಂಬಾ ಬೇಕಾದವರು ಅಂತ ಹೇಳಿದ್ರೆ ಮಾತಾಡ್ಸಿರೋರು. ಹಂಗೆ ಹೇಳಿದ ಮ್ಯಾಕೆ ಮಾತಾಡ್ಸಿದ್ರು. ನಾನು ಪಟೇಲ್ ಶಿವೇಗೌಡನ ಸಾಯಿಸ್ಬಿಟ್ನಲ್ಲ, ಪೊಲೀಸ್ನವ್ರು ನಾನು ಹುಡುಕ್ತಾವ್ರ ಅಂತ ಕೇಳಿದ್ರು. ಶಿವೇಗೌಡ ಸತ್ತಿದ್ರೆ ತಾನೇ ಹುಡುಕೋದು ಅಂತ ನಾನು ಹೇಳಿದ ಮ್ಯಾಕೆ ಅವ್ರಿಗೆ ಸಮಾಧಾನ ಆಯಿತು. ಹಂಗಾರೆ ನಾನು ಊರಿಗೆ ವಾಪಸ್ ಬರ್ಬೋದಾ ಅಂತ ಕೇಳಿದ್ರು. ಖಂಡಿತ ಬರ್ಬೋದು ಅಂತ ಹೇಳಿದೆ. ಆಗ್ಲಿ ಬರ್ತೀನಿ ಅಂತ ಹೇಳವ್ರು. ಹೌದಾ? ಯಾವಾಗ ಬರ್ತಾರಂತೆ? ಇಂಥ ದಿನ ಅಂತ ಹೇಳಿಲ್ಲವ, ಆದ್ರೆ ಸದ್ಯನೇ ಬರ್ಬೋದು. ಐನೋರೆ, ಇಂಥ ಒಳ್ಳೆ ಸುದ್ದಿ ತಂದಿದ್ದೀರಾ. ಇವತ್ತು ಪರಮಾನ್ನ ಮಾಡ್ತೀನಿ, ನೀವಿಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಆಯ್ತು ಕಣವ. ರೀ, ಅಪ್ಪಯ್ಯ ಏನು ಬದುಕಿದಾರಂತೆ? ಹೌದಾ? ಯಾರು ಹೇಳಿದ್ರು? ಮಾದೇವಯ್ಯನವರು. ಅವ್ರಿಗೆ ಕಾಶಿಲ್ ಸಿಕ್ಕಿದ್ರಂತೆ. ಐನೂರು ಕಾಶಿಗೆ ಹೋಗಿದ್ರಂತ? ಐನೂರ, ನಿಮ್ಮ ಹತ್ರ ಈ ಕಾಶಿ ಬಗ್ಗೆ ಒಂಚೂರು ವಿಷಯ ತಿಳ್ಕೊಬೇಕಿತ್ತು. ಯಾವ ವಿಚಾರದ ಬಗ್ಗೆ ತಿಳ್ಕೊಬೇಕಪ್ಪ? ದ್ಯಾವ್ರ ಪೂಜೆ ವಿಷಯನ, ಇಲ್ಲ ಗಂಗಾ ಸ್ನಾನದ ಬಗ್ಗೆನಾ, ಸಂಜೆ ಹೊತ್ತು ಕಥೆ ಪುರಾಣಗಳು ನಡೆಯುತ್ತಲ್ಲ ಅದ್ರ ವಿಷಯನ? ಅಯ್ಯೋ, ಅದನ್ನೆಲ್ಲ ಕಟ್ಕೊಂಡು ನನಗೇನಾಗ್ಬೇಕ್ರಿ? ಅಲ್ಲಿ ಅದ್ಯಾವ್ದೋ ಮಹಾರಾಜರದ್ದು ಧರ್ಮಛತ್ರ ಇದೆಯಂತೆ. ಪ್ರತಿ ದಿವಸ ಅನ್ಸಂತರ್ಪಣೆ ಆಗುತ್ತಂತೆ. ಇಷ್ಟಿಷ್ಟಪ್ಪ ಲಾಡು ಹಾಕ್ತಾರಂತಲ್ರಿ. ಮೇಲೆ ₹1 ದಕ್ಷಿಣೆನೂ ಇಡ್ತಾರಂತೆ. ನಿಜವಾ? ಅಂತ ಧರ್ಮಸತ್ರ ಗಲ್ಲಿಗೂ ಅವೆ. ಅಲ್ಲಿ ಹೋಗೋರಿಗೆ 3 ದಿನ ಮಾತ್ರ ಮುಫತ್ತು ಊಟ. ದಕ್ಷಿಣೆ ಲಾಡು ಏನಿದ್ರು ಹಬ್ಬದ ದಿನ ಮಾತ್ರ. ಏನ ದಿನ ಲಾಡು ಹಾಕುಲ್ವಾ? ದಕ್ಷಿಣೆನೂ ಕೊಡಲ್ವಾ? ದಿನ ಯಾರಪ್ಪ ಕೊಡ್ತಾರೆ ದಕ್ಷಿಣೆ? ಅದು ₹1. ದಿನ ₹1 ದಕ್ಷಿಣ ಕೊಡಕ್ಕಾಗ್ತಿದ್ಮೇಲೆ ಅವನೆಂತ ರಾಜನ್ರಿ? ರಾಜನಂತೆ ರಾಜ ಕೋಚ. ನಂಗೆ ನಿಮ್ಮಿ ಕಾಶಿ ಸವಾಸವೇ ಬೇಡ. ಯಾರಪ್ಪ? ಕತ್ಲಾಗಿ ಯಾಕೆ ನಿಂತಿದ್ಯಾ? ಓಹೋ, ಸೀತ್ಲಾಗ್ ಬಾ.
ಐನೋರ ನಾನು ಗೊರ್ವ ಪಟೇಲ್ರ ಆಳು. ಈಟೊತ್ನಲ್ಲಿ ಯಾಕಪ್ಪ ಬಂದೆ? ತಂದೇನ್ ತಪ್ಪಿಲ್ಲ ಐನೋರ, ಸಾಪ ಹಾಕ್ಬೇಡಿ. ಅಯ್ಯೋ ನನ್ ಕಾಲ್ ಬಿಡು. ಇಸ್ಯಾ ಏನ್ ಹೇಳು? ಇಲ್ಲ ಐನೋರ, ನೀವ್ ಸಾಪ ಹಾಕಕ್ಕಿಲ್ಲ ಅಂತ ಹೇಳಿ ಆಮೇಲೆ ಇಸ್ಯ ಏನು ಅಂತ ಹೇಳ್ತೀನಿ. ಇಲ್ಲಪ್ಪ, ನಾನ್ ಸಾಪ ಹಾಕೋಕ್ಕಿಲ್ಲ. ಅದೇನ್ ಇಸ್ಯಾ ಹೇಳು? ಐನೋರ, ನಿಮ್ ಗುಡಿಯಾಗಿದ್ ರಾಗಿ ಕದ್ದೋದು ನಾನೇ. ನಂದು ತಪ್ಪಾತು ಐನೋರ, ನಂದು ತಪ್ಪಾತು. ಇದ್ರಾಗೆ ತಪ್ಪೇನೈತೆ? ಮನೆಯಾಗೆ ನಿಮ್ಮ ಹೆಂಡ್ರು ಮಕ್ಕಳು ಹಸ್ಕೊಂಡಿದ್ರು ಅಂತ ಕಾಣ್ತೈತೆ. ನಾನು ಮಡಗಿದ್ರಾಗಿನ ತಗೊಂಡೋಗಿದ್ದೀಯ, ಒಳ್ಳೇದೇ ಆಯ್ತು. ರಾಗಿ ಕದ್ದಿದ್ ನಾನೇ, ಆದ್ರೆ ಕದಿಯ ಕೇಳಿದ್ ಮಾತ್ರ ಪಟೇಲ್ರು ಐನೋರ. ಪಟೇಲ್ರ? ಹೌದು. ಗುಡಿಯಾಗೆ ರಾಗಿ ಐತೆ ಅಂತ ಗೊತ್ತಾಯ್ತಲ್ಲ, ಅವತ್ ರಾತ್ರಿ ಪಟೇಲ್ರು ಬಂದು ನನ್ ಕರ್ಕೊಂಡೋಗಿ ಮಾಳಿಗೆ ಒಳಗ್ಲಿಂದ ಗುಡಿ ಒಳಗಿಳಿಸಿದ್ರು. ನೀವು ಮಡಗಿದ್ ರಾಗಿ ಬ್ಯಾಳೆ ಎಲ್ಲ ನನ್ನ ಕೈಯಾಗೆ ಒರೆಸ್ಕೊಂಡು ಮನೆಗೆ ತಗೊಂಡೋದ್ರು. ಇದ್ರಾಗ ನಂದೇನು ತಪ್ಪಿಲ್ಲ, ನಾನೊಂದು ಕಾಳು ತಗೊಂಡಿಲ್ಲ ಇದಾರೆ. ಹೇಳು ಮಗ, ಹೇಳು. ಇದ್ರಾಗ ನಿಂದೇನ್ ತಪ್ಪೈತೆ? ನಿಮ್ಮ ಮನೆಗೆ ಹೋಗ್ಬ. ಬುದ್ಧಿ, ಈ ವಿಷಯ ನಾನು ನಿಮ್ಗೆ ಹೇಳ್ದೆ ಅಂತ ಯಾರು ಕೊಟ್ಟದು ಹೇಳ್ಬೇಡಿ ಬುದ್ಧಿ. ಆಗ್ಲಿ, ನಿನ್ ಧೈರ್ಯವಾಗಿ ಹೋಗ್ಬಿಡ್ಬ. ಶಿವ, ಮುಂಜಾನೆ ಪಟೇಲ ನನ್ನ ನೋಡೋಕ್ ಬಂದವನು. ಊರ್ನವರೆಲ್ಲ ಅಯೋಗ್ಯರು, ನಿಮ್ ರಾಗಿ ಎಲ್ಲ ಕದ್ಕೊಂಡು ಹೋದ್ರು ಅಂದ. ಕದ್ದವನು ಇವನೇಯ? ಶಿವ, ಈ ಪಟೇಲನಿಗೋಸಿ ಒಳ್ಳೆ ಬುದ್ಧಿ ಕೊಡು ಶಿವನೇ, ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಬುದ್ಧಿ ಕೊಡು. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ, ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ, ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳುವಳಲ ಬಳಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳು